ಸನಾತನ ವಿರೋಧಿಗಳ ಜೊತೆ ಕೈ ಜೋಡಿಸ್ತಾರಾ ಮೋದಿ? ಬಿಜೆಪಿ ನೇತೃತ್ವದ ಎನ್ಡಿಎ ಕೂಟ ಸೇರುತ್ತಾ ಡಿಎಂಕೆ? ಸನಾತನ ವಿರೋಧಿಗಳ ಜೊತೆ ಕೈ ಜೋಡಿಸ್ತಾರಾ ಪ್ರಧಾನಿ? ಬಿಜೆಪಿ ನೇತೃತ್ವದ ಎನ್ಡಿಎ ಕೂಟ ಸೇರುತ್ತಾ ಡಿಎಂಕೆ? ಎಂಕೆ ಸ್ಟಾಲಿನ್ ಜೊತೆ ದೋಸ್ತಿಗೆ ನರೇಂದ್ರ ಮೋದಿ ಉತ್ಸುಕ. ಲೋಕಸಭೆಯಲ್ಲಿ ಬಲ ಹೆಚ್ಚಿಸಿಕೊಳ್ಳಲು ಡಿಎಂಕೆ ಜೊತೆ ದೋಸ್ತಿ. ಬರೋಬ್ಬರಿ 22 ಸಂಸದರನ್ನು ಹೊಂದಿರುವಂತ ಡಿಎಂಕೆ ಐಎನ್ಡಿಎ ಕೂಟದಲ್ಲಿ 4ನೇ ಅತಿದೊಡ್ಡ ಪಾರ್ಟಿ ಡಿಎಂಕೆ. ಡಿಎಂಕೆ ಬೆಂಬಲಿಸಿದ್ರೆ 300ರ ಗಡಿ ದಾಟಲಿದೆ ಎನ್ಡಿಎ ಬಲ. ಸನಾತನ ವಿರೋಧಿಗಳ ಜೊತೆ ಕೈ ಜೋಡಿಸ್ತಾರಾ ಮೋದಿ? ಎಂಕೆ ಸ್ಟಾಲಿನ್ ಜೊತೆ ದೋಸ್ತಿಗೆ ನರೇಂದ್ರ ಮೋದಿ ಉತ್ಸುಕ ಅಂತ ಹೇಳಲಾಗ್ತಾ ಇದೆ. ಲೋಕಸಭೆಯಲ್ಲಿ ಬಲ ಹೆಚ್ಚಿಸಿಕೊಳ್ಳಲು ಡಿಎಂಕೆ ಜೊತೆ ದೋಸ್ತಿ. ಬರೋಬ್ಬರಿ 22 ಸಂಸದರನ್ನ ಹೊಂದಿರುವಂತಹ ಡಿಎಂಕೆ ಐಎನ್ಡಿಎ ಕೂಟದ 4ನೇ ಅತಿದೊಡ್ಡ ಪಾರ್ಟಿ ಡಿಎಂಕೆ. ಸೊ ಹೀಗಾಗಿ ಡಿಎಂಕೆ ಏನಾದರೂ ಬೆಂಬಲಿಸಿದ್ರೆ 300ರ ಗಡಿ ದಾಟಲಿದೆ ಎನ್ಡಿಎ. ಕೇಂದ್ರದಲ್ಲಿ ಸಂಖ್ಯಾಬಲವನ್ನ ಹೆಚ್ಚಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಏನಾದರೂ ಮೋದಿ ಅವರು ಬದಲಾಗ್ತಾರಾ ಅಂತ ರಾಜಕೀಯವಾಗಿ ನಾವು ಹೇಳ್ತಾ ಬರ್ತಾ ಇರ್ತೀವಿ. ರಾಜಕೀಯವಾಗಿ ಯಾರ ಶತ್ರುನೂ ಇರೋದಿಲ್ಲ, ಯಾವ ಮಿತ್ರನೂ ಇರೋದಿಲ್ಲ ಅಂತ. ಟೈಮ್ಗೆ ಸಿಚುವೇಶನ್ಗೆ ತಕ್ಕಂತೆ ಬದಲಾಗ್ತಾರೆ ರಾಜಕೀಯವಾಗಿ. ಯಾಕಂದರೆ ಅಲ್ಲಿ ತಮ್ಮ ಸ್ಥಾನ ಉಳಿಬೇಕು, ತಮಗೆ ಬಲ ಹೆಚ್ಚಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಆ ಒಂದು ದೃಷ್ಟಿಕೋನದಿಂದ ನೋಡುವಂಥದ್ದು. ಸೊ ಹೀಗಾಗಿ ಎಂಕೆ ಸ್ಟಾಲಿನ್ ಅವರು ಇತ್ತೀಚೆಗೆ ಏನು ಮಾತನಾಡಿರುವ ಸನಾತನ ಧರ್ಮದ ಬಗ್ಗೆ ಮಾತನಾಡಿರುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಯಾವ ರೀತಿಯಾಗಿ ಮಾತನಾಡ್ತಾ ಇದ್ರು ಅನ್ನುವಂಥ ವಿಚಾರದಲ್ಲಿ ತಮಿಳುನಾಡಿನಲ್ಲಿ ಡಿಎಂಕೆಗೆ ಕೈ ಕೊಟ್ಟ ಕಾಂಗ್ರೆಸ್, ಟಿವಿಕೆಗೆ ಬೆಂಬಲಿಸಿದ ಕಾಂಗ್ರೆಸ್ ನಾಯಕರು. ಅತ್ತ ಬಿಜೆಪಿಗೆ ಕೈ ಕೊಟ್ಟ ಎಐಎಡಿಎಂಕೆ ನಾಯಕರು. ಇದೀಗ ಡಿಎಂಕೆ ಬಿಜೆಪಿ ಮಧ್ಯೆ ದೋಸ್ತಿಯಾಗುವ ಸಾಧ್ಯತೆ. ಆದ್ರೆ ಬಿಜೆಪಿ ಸಿದ್ಧಾಂತವೇ ಬೇರೆ, ಡಿಎಂಕೆ ಸಿದ್ಧಾಂತವೇ ಬೇರೆ ಇದೆ. ಇಲ್ಲಿ ಸನಾತನ ಧರ್ಮದ ನಾಶ ಬಯಸೋ ಉದಯನಿಧಿ ಸ್ಟಾಲಿನ್, ಸನಾತನ ಧರ್ಮ ಏಡ್ಸ್ ಕ್ಯಾನ್ಸರ್ ಎಂದಿದ್ದಂತ ರಾಜ ಸನಾತನ ವಿರೋಧಿಗಳ ಜೊತೆ ದೋಸ್ತಿ ಮಾಡಿಕೊಳ್ತಾರ ಮೋದಿ. ಸನಾತನ ಧರ್ಮದ ವಿಚಾರಕ್ಕೆ ಕಾಂಗ್ರೆಸ್ ಶಾಕ್ ಕೊಡಲು ಮುಂದಾದ ಡಿಎಂಕೆ ನಾಯಕರು. ಈ ಹಿಂದೆ ವಾಜಪೇಯಿ ನೇತೃತ್ವದಲ್ಲಿ ಎನ್ಡಿಎ ಸೇರಿದ್ದ ಡಿಎಂಕೆ 1999ರಿಂದ 2004ರವರೆಗೂ ಮೈತ್ರಿ ಮಾಡಿಕೊಂಡಿದ್ದ ಡಿಎಂಕೆ. ಸೊ ಈಗ ಕಾಂಗ್ರೆಸ್ ಟಿವಿಕೆ ಪಕ್ಷವನ್ನ ಸೇರುತ್ತೆ. ಡಿಎಂಕೆಯಿಂದ ವಿಭಜನೆಯಾಗಿ ಟಿವಿಕೆ ಪಕ್ಷವನ್ನ ಸೇರುತ್ತೆ. ಸತತವಾಗಿ ಡಿಎಂಕೆ ಜೊತೆನೆ ಬಂದಂಥದ್ದು. ಬಟ್ ಯಾವುದೇ ರೀತಿಯಾದಂಥ ಸ್ಥಾನಮಾನಗಳು ಕಾಂಗ್ರೆಸ್ಗೆ ಸಿಕ್ಕಿರಲಿಲ್ಲ. ಟಿವಿಕೆ ಜೊತೆ ಮೈತ್ರಿ ಮಾಡ್ಕೊಂಡ್ಮೇಲೆ ಇದೀಗ ಕಾಂಗ್ರೆಸ್ ತಮಿಳುನಾಡಿನಲ್ಲೂ ಮತ್ತೆ ಅಧಿಕಾರವನ್ನು ನೋಡ್ತಾ ಇದೆ, ಮಂತ್ರಿಗಿರಿ ಸಿಗ್ತಾ ಇದೆ. ಬಟ್ ಡಿಎಂಕೆ ಜೊತೆ ಇದ್ದಾಗ ಕಾಂಗ್ರೆಸ್ಗೆ ಯಾವುದೇ ರೀತಿಯಾದಂಥ ಸ್ಥಾನಗಳು ದೊರೆತಿರಲಿಲ್ಲ. ಬಟ್ ಇಲ್ಲಿ ಸನಾತನ ಧರ್ಮದ ಬಗ್ಗೆ ಎಂಕೆ ಸ್ಟಾಲಿನ್ ಯಾವ ರೀತಿಯಾಗಿ ಸತತವಾಗಿ ಮಾತನಾಡ್ತಾ ಬಂದಿದ್ದಾರೆ, ಎಷ್ಟರ ಮಟ್ಟಿಗೆ ಕಟುವಾಗಿ ಮಾತನಾಡ್ತಾ ಬಂದಿದ್ದಾರೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತು. ಸನಾತನ ಒಂದು ಏಡ್ಸಿದ್ದಂತೆ ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿಬಿಡಬೇಕು, ಆ ಸನಾತನ ಭೂತವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿಬಿಡಬೇಕು. ಈಗ ಇತ್ತೀಚೆಗಷ್ಟೇ ವಿಜಯ್ ಪ್ರಮಾಣ ವಚನ ಸಂದರ್ಭದಲ್ಲೂ ಕೂಡ ಸನಾತನ ಧರ್ಮದ ಬಗ್ಗೆ ಒಂದು ಮಾತನ್ನ ಇವರು ಆಡ್ತಾರೆ ಮತ್ತೆ ಸ್ಟಾಲಿನ್. ಬಟ್ ಇವರ ಜೊತೆ ಸನಾತನ ಧರ್ಮದ ಬಗ್ಗೆ ಧರ್ಮಕ್ಕಾಗಿ ಹೋರಾಟವನ್ನು ನಡೆಸುವಂಥ ನರೇಂದ್ರ ಮೋದಿ ಅವರು ಗಮನಿಸಿದ್ದೀವಿ ನಾವು. ಮೋದಿ ಅವರು ಎಷ್ಟು ಮಟ್ಟಿಗೆ ಧರ್ಮ ಆಚರಣೆ ಮಾಡ್ತಾರೆ. ಕೊರೋನಾ ಟೈಮಲ್ಲಿ ಅವ್ರು ಹೇಳಿದಂಥ ಒಂದಿಷ್ಟು ವಿಚಾರಗಳಾಗಿರ್ಬೋದು, ಇವೆಲ್ಲವೂ ಕೂಡ ಮೋದಿಜಿ ಧರ್ಮವನ್ನು ಪಾಲನೆ ಮಾಡ್ಕೊಂಡು ಬಂದಂಥವ್ರು. ಅವರು ಡಿಎಂಕೆ ಜೊತೆ ಮೈತ್ರಿ ಆಗುವಂಥ, ಡಿಎಂಕೆನ ತನ್ನಡೆಗೆ ತೆಗೆದುಕೊಳ್ಳುವಂಥ ಕೆಲಸ ಆಗುತ್ತಾ? ಇಲ್ಲಿ ಗೊಂದಲಮಯವಾಗಿದೆ, ಸಾಕಷ್ಟು ಚರ್ಚೆಗೆ ಒಳಗಾಗ್ತಾ ಇದೆ. ಬಟ್ ಇಲ್ಲಿ ನರೇಂದ್ರ ಮೋದಿ ಅವರ ನಡೆ ಹೇಗಿರುತ್ತೆ? ಬಟ್ ನಾನು ಆಗಲೇ ಹೇಳಿದಾಗೆ ರಾಜಕೀಯವಾಗಿ ಎಲ್ಲವೂ ಕೂಡ ಸಾಧ್ಯ. ಏನಾದರೂ ಒಂದು ವೇಳೆ ಡಿಎಂಕೆ ಜೊತೆ ಇಲ್ಲಿ ಮೈತ್ರಿ ಮಾಡ್ಕಂತು ಅಂತ ಅಂದರೆ ಒಂದು ಕಡೆ ಹೇಳ್ಬೋದು